ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಅಂತಾನೆ ಹೇಳಬಹುದು. ಸಿಲಿಂಡರ್ ಸಂಕಷ್ಟ ಕಳೆದ 2 ವಾರಗಳಿಂದ ಬೆಂಗಳೂರಿಗೆ ತಲೆದೂರಿರುವಂತದ್ದು. ಅಂದ್ರೆ ಸಾಕಷ್ಟು ಹೋಟೆಲ್ಗಳು ಬಂದಾಗಿದ್ರೆ ಮತ್ತೊಂದಷ್ಟು ಹೋಟೆಲ್ಗಳು ಆಲ್ಟರ್ನೇಟ್ ಪ್ಲಾನ್ ಅನ್ನ ಮಾಡ್ಕೊಂಡು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಲೆ ಅಡಿಗೆ ಮಾಡೋ ಮುಖಾಂತರ ಗ್ರಾಹಕರಿಗೆ ಸರ್ವಿಸ್ ನೀಡುವಂತ ಕೆಲಸ ಆಯ್ತು. ಅದಾದ ನಂತರ ಕೆಲವೊಂದಿಷ್ಟು ಹೋಟೆಲ್ಗಳು ಈಗ ಸದ್ಯಕ್ಕೆ ಹೋಟೆಲ್ ನಡೆಸಲೇಬೇಕು ಅಂತ ಹೇಳಿ ಸ್ಟವ್ ನ ಬಳಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಡೀಸೆಲ್ ಸ್ಟವ್ ಆಗಿರಬಹುದು, ಸೀಮೆ ಎಣ್ಣೆ ಸ್ಟವ್, ಒಂದ್ ರೀತಿ ಹಳೆ ಕಾಲವನ್ನ ಮತ್ತೆ ಮರುಕಳಿಸುವಂತಹ ಒಂದು ಕೆಲಸ ಆಗ್ತಾ ಇರುವಂತದ್ದು. ಸದ್ಯ ನಾವೀಗ ಬೆಂಗಳೂರಿನ ಕದಂಬ ವೆಜ್ ಹೋಟೆಲ್ ನಲ್ಲಿ ಇದೀವಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಸಿಲಿಂಡರ್ ಅಭಾವ ಇದೆ ಹೋಟೆಲ್ ನಲ್ಲಿ. ಸಿಲಿಂಡರ್ ಅಂದ್ರೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಆಲ್ಟರ್ನೇಟ್ ಪ್ಲಾನ್ ಗಳನ್ನ ಮಾಡ್ಕೊಂಡು ಡೀಸೆಲ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟವ್ ಆಗಿರ್ಬೋದು, ಸೀಮೆ ಎಣ್ಣೆ ಸ್ಟವ್ ಗಳನ್ನ ಬಳಕೆ ಮಾಡ್ಕೊಂಡು ಗ್ರಾಹಕರಿಗೆ ಒಂದು ಸರ್ವಿಸ್ ನೀಡುವಂತ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಆಲ್ಟರ್ನೇಟ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಕದಂಬ ವೆಜ್ ಹೋಟೆಲ್ ಮಾಲೀಕರಾದಂತ ರಾಘವೇಂದ್ರ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸಿಲಿಂಡರ್ ಅಭಾವ ಇದೆ, ಯಾವಾಗ ಸರಿ ಹೋಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಒಂದಷ್ಟು ಆಲ್ಟರ್ನೇಟ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದೀರಾ, ಏನೆಲ್ಲ ಮಾಡ್ಕೊಂಡಿದ್ದೀರಾ? ನಾವು ದಿನನಿತ್ಯ ನಮ್ಗೇನು ಫುಡ್ ತಯಾರಿಸ್ಬೇಕು ಅದಕ್ಕೆಲ್ಲ ಆಲ್ಟರ್ ಮಾಡ್ಕೊಂಡಿದ್ದೀವಿ. ಈ ಮೆನುನ 50% ಕಟ್ ಅಂದರೆ ಈಗ ದೋಸೆ ಬೇಕು, 2 ಅವರ್ ದೋಸೆ ಹಾಕ್ತೀವಿ. ಬಾಕಿದೆಲ್ಲ ಎಲೆಕ್ಟ್ರಿಕ್ಕು, ಡೀಸೆಲ್ ಒಲೆ ಎಲ್ಲದಕ್ಕೂ ಮ್ಯಾಚ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇವಾಗ ಮೆನ್ಯೂ ಕಟ್ ಮಾಡಿದಾಗ ಒಂದಷ್ಟು ಗ್ರಾಹಕರಿಗೆ ಅದು ಬೇಸರ ಆಗುತ್ತೆ. ಅವ್ರು ಅರ್ಥ ಮಾಡ್ಕೋತಿದಾರ ಅಥವಾ ಏನ್ ಕತೆ ಅಂತ? ಇಲ್ಲ, ಈಗ ಆಲ್ರೆಡಿ 10 ಡೇಸ್ ಆಯಿತು 50% ವ್ಯಾಪಾರ ಆಗ್ತಾ ಇಲ್ಲ. ಕಸ್ಟಮರು ಸರಿಯಾಗಿ ಬರ್ತಾ ಇಲ್ಲ. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಹೋಗ್ತಾ ಇದೆ. ಬಟ್ ನೋಡೋಣ, ಏನೋ ನೆನ್ನೆಯಿಂದ 50% ಕೊಡ್ತೀವಿ ಅಂದಿದ್ದಾರೆ. ಇನ್ನೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ನಾಳೆ ಆಗ್ಬೋದು, ಆದಮೇಲೆ ಸರಿ ಆಗ್ಬೋದು ಅಂತ ಒಂದು ಆಶಾ ಭಾವನೆ. ನಾನು ಇವಾಗ ಹೋಟೆಲ್ ಸಿಬ್ಬಂದಿ ಕೂಡ ಒಂದು ಗ್ಯಾಸ್ ಸ್ಟವ್ಗೆ ಒಪ್ಕೊಂಡಿರ್ತಾರೆ. ಬಟ್ ಈ ಸ್ಟವ್ಗಳಿಗೆ, ಡೀಸೆಲ್ ಸ್ಟವ್ಗಳಿಗೆ, ಎಲೆಕ್ಟ್ರಿಕ್ ಸ್ಟವ್ಗಳಿಗೆ, ಸೀಮೆಎಣ್ಣೆ ಸ್ಟವ್ಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಕಷ್ಟ ಆಗ್ತಾ ಇದೆಯಾ, ಹೇಗೆ ಸರ್? ಅದು ನೀವು ಕೇಳಿದ್ದು ಒಳ್ಳೆ ಕ್ವಶನ್. ಯಾಕೆಂದರೆ ಗ್ಯಾಸ್ಗೆ ಅಡಪ್ ಆದವರು ಈ ಸೌದೆ, ಡೀಸೆಲ್ ಒಲೆಗೆ ಆಗ್ತಾ ಇಲ್ಲ. ಒಂದು 15% ಕ್ವಾಲಿಟಿ ವ್ಯತ್ಯಾಸ ಆಗುತ್ತೆ. ಆ ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್, ಅವ್ರಿಗೆ ಗೊತ್ತಾಗಲ್ಲ. ಗ್ಯಾಸ್ ಅಂದರೆ ಕಣ್ಣು ಮುಚ್ಕೊಂಡು ಮಾಡ್ತಾಯಿದ್ರು, ಅದರಿಂದ ಕ್ವಾಲಿಟಿಲಿ ಎಫೆಕ್ಟೇ. ಹಾಗಾದ್ರೆ ಈ ಸಮಸ್ಯೆ ಇನ್ನು ಎಷ್ಟು ದಿನ ಅಂತ ಹೇಳಿ, ಎಷ್ಟು ದಿನ ಅಂತ ಸೀಮೆಎಣ್ಣೆ ಸ್ಟವ್ನ ಉರಿಸೋದಕ್ಕಾಗತ್ತೆ? ನಾವು ವ್ಯಾಪಾರಕ್ಕೋಸ್ಕರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದಿನ ಅಂತ ಗೊತ್ತಿಲ್ಲ. ಏನಾದ್ರು ನಾಳೆ 50% ಕೊಟ್ಟರೆ ನಮಗೆ ಸ್ವಲ್ಪ ಭಾಳ ಹೆಲ್ಪ್ ಆಗುತ್ತೆ. ನಾವು ಹೋರಾಡ್ತಾ ಇದ್ದೀವಿ. ನಾನು ಸ್ಟೇಟ್ ಸೆಕ್ರೆಟ್ರಿ, ಅದ್ರ ಬಗ್ಗೆನೂ ಹೋರಾಡ್ತಾ ಇದ್ದೀವಿ. ಸಿಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಹೋಗ್ತಾ ಇದ್ದೀವಿ. ಕೆಲವು ಹೋಟ್ಲಲ್ಲಿ ಸೌದೆನೇ ಹಾಕಿದ್ದೀವಿ ಫುಲ್ಲು, ಕೆಲವು ಕಡೆ ಡೀಸೆಲ್ ಹಾಕಿದ್ದೀವಿ ಫುಲ್ಲು. ನಮ್ಮ ಬ್ರಾಂಚ್ ಹೋಟ್ಲ್ಗಳಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇದು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಾಳೆಯಿಂದ 50% ಸಿಲಿಂಡರ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ. ಅದಾದ್ಮೇಲೆ ಸಮಸ್ಯೆ ಸಾಲ್ವ್ ಆಗತ್ತಾ ನೋಡ್ಬೇಕಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.